ವಿಶೇಷವಾಗಿ ಅಲಂಕಾರ ಬೀದಿ ಬೀದಿಲಿ ನೋಡ್ತಾ ಇದ್ದೀವಿ. ಲೈಟಿಂಗ್ಸು ಹೆಣ್ಮಕ್ಳು ನೋಡಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಪೂಜೆಗೋಸ್ಕರ ಕಾಯ್ತಾ ಇದ್ದಾರೆ. ಸಹಸ್ರಾರು ಜನ ಇವತ್ತು ಈ ಕಾರ್ಯಕ್ರಮನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಕುಮಾರನವರು ಅವ್ರ ತಂದೆ ಹೆಸರು ಸರ್ ಮಾಯೇಗೌಡರು ಮಗ ಕುಮಾರ್ ಅವರು ಇದನ್ನು ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವರ ಮನೆಯವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೂಡ ನಾವು ಹೇಳ್ತೀವಿ. ನಿಲ್ಸಿಗೌಡ್ರು ಇಲ್ಲೇ ಅಡ್ರೆಸ್ ಕರೆಕ್ಟಾಗಿ ಹಾಂ ಪಂಚಲಿಂಗೇಗೌಡರು ಸೈಡ್ ವೀಕ್ಷಕ ನಮಸ್ಕಾರ. ಇವತ್ತು ಏನು ಬನ್ನೂರು ಮಾಕನಹಳ್ಳಿಯಲ್ಲಿ ಇವತ್ತು ಮಾಡಿಸ್ತಾರಂಥ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿ ಆದಂಥ ಕುಮಾರ್ ಅವರು ನಾವಿಲ್ಲೇ ನೋಡ್ತಾ ಇದ್ದೀವಿ. ಅವ್ರ ಫ್ಯಾಮಿಲಿ ಈ ಒಂದು ದೇವಸ್ಥಾನದ ವಿಶೇಷವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಕುಮಾರನವರು ಇವತ್ತು ಬೆಂಗಳೂರು ವಾಸಿಯಾಗಿರ್ತಾರೆ. ಬನ್ನೂರು ಮಾಕನಹಳ್ಳಿಯಲ್ಲಿ ಇದ್ದಂಥವ್ರು. ಹಾಗಾಗಿ ಏನು ಇವತ್ತು ನಾವು ನೋಡ್ಬೋದು, ಇವತ್ತು ಮಾಕನಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಈ ಒಂದು ದೇವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥವ್ರು ಕುಮಾರು ಮತ್ತು ಅವರ ಫ್ಯಾಮಿಲಿ. ಜೊತೆಗೇನು ಅಂತಂದರೆ ಇಲ್ಲಿ ನೋಡ್ಬೋದು ಕುರುಬಳ ಕಟಾಯ ತಂದಿರುವಂಥದ್ದು ಕಟ್ಟೆಯಿಂದ ಇವತ್ತು. ಹಾಗೆಯೇ ಏನು ಇವತ್ತು ಬೆಳಗ್ಗೆಲ್ಲ ಪೂರ್ತಿ ಮೆರವಣಿಗೆ ಇರುತ್ತೆ. ನೈಟು ಇವತ್ತು ಮೆರವಣಿಗೆ ಸ್ಟಾರ್ಟ್ ಆಗಿದೆ. ಜೊತೆಗೆ ಏನು ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಇವತ್ತು ಏನೇನು ಕಾರ್ಯಕ್ರಮ ಆಯಿತು ಸರ್? ಹೌದು ಸರ್. ಎಷ್ಟು ಸಾವಿರ ಜನಕ್ಕೆ ಊಟಕ್ಕೆ ಅರೇಂಜ್ ಮಾಡಿದ್ದೀರಾ? ಎಷ್ಟು ಸರ್? 3,000 ಜನಕ್ಕೆ. ಸರ್ ತಾವು ಕೂಡ ಇದೇ ಗ್ರಾಮದವರು, ಬೆಂಗಳೂರಲ್ಲಿ ವಾಸ ಇದ್ದೀರಾ. ನಿಜವಾಗ್ಲೂ ಒಂದು ದೈವ ಭಕ್ತತೆ ಅಂದರೆ ತಮ್ಮ ಒಂದು ಫ್ಯಾಮಿಲಿ ನೋಡಿ ಕಲಿಬೇಕು. ಹಾಗಾಗಿ ಮತ್ತೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನ ಕಾರ್ಯಕ್ರಮದ? ಓಕೆ ಸರ್. ಸರ್ ತಮ್ಮ ತಂದೆ ಹೆಸರು? ಓಕೆ ಸರ್. ಹಾಗಾಗಿ ಸರ್ ಪ್ರತಿ ವರ್ಷ ಮಾಡ್ತೀರಾ ಇದೇ ಮೊದಲ? 10 ವರ್ಷದ ಅರ್ಕೆ ನಿಮಗೆ. ಓಕೆ. ನೋಡಿ ಇವತ್ತೇನು ಇಲ್ಲಿ ನೋಡ್ತಾ ಇದ್ರೆ ಕುಮಾರ್ ಅವರು ನಿಜವೂ ಸರ್, ನಿಜವೂ ನೀವು ಬೆಂಗಳೂರು ನಿವಾಸಿ ಆಗಿದ್ರು ಕೂಡ ಗ್ರಾಮವನ್ನು ಮರ್ತಿಲ್ಲ ನೀವು. ಹಳ್ಳಿಯ ಸೊಗಡು ಮತ್ತು ಏನು ಇವತ್ತು ಧಾರ್ಮಿಕ ಪದ್ಧತಿ ಅಂತ ತಾವು ಕೂಡ ಇದನ್ನು ಮಾಡೋದು ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೇನೇನು ಅರೇಂಜ್ ಮಾಡಿದ್ರೆ ಸರ್? ಈಗ ಅತಿ ಹೆಚ್ಚು ಒಂದು ದಸರಾ ಥರನೇ ಕಳೆ ಕಾಣ್ತಾ ಇದೆ ಬನ್ನೂರು ಮಾಕನಹಳ್ಳಿ. ಸರ್ ಎಷ್ಟು ಮರಿ ಸರ್? ಹಾಂ. ಹಾಗಾಗಿ ಮರಿ ಹೊಡೆದು ಇವತ್ತು ವಿಶೇಷವಾದಂತಹ ಒಂದು ಪೂಜೆ ನೈವೇದ್ಯದೊಂದಿಗೆ ನಾಳೆ 3,500 ಜನಕ್ಕೆ ಅಡುಗೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀರಾ. ಓಕೆ. 10 ವರ್ಷದ ಒಂದು ಸಂಕಲ್ಪ ತಾವು ಇಟ್ಕೊಂಡಿರೋಂಥದ್ದು. ಹಾಗೆ ತಮ್ಮ ಶ್ರೀಮತಿ ಹೆಸರು? ತಮ್ಮ ತಂದೆ ತಾಯಿ ಹೆಸರು? ಓಕೆ. ತಮ್ಮ ಉದ್ಯಮ ಸರ್ ಏನು? ಓಕೆ. ಹಾಗಾಗಿ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಧಾರ್ಮಿಕ ಮನೋಭಾವನೆಗಳಿಗೆ ನೀವು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಹೋದರೂ ಕೂಡ ಅದನ್ನು ಮರ್ತಿಲ್ಲ ನೀವು. ಅದೊಂದು ತುಂಬ ಖುಷಿಯಾದ ವಿಷಯ. ಹಾಗೆಯೇ ಇಡೀ ಒಂದು ಸಮಾಜದ ವಿಚಾರವಾಗಿ ಹೇಳೋದಾದರೆ ಅವರ ಪರವಾಗಿ ನಾನು ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ.
ನಿಮ್ಮ ಕುಟುಂಬಕ್ಕೆ ಹಣ ಐಶ್ವರ್ಯ ಎಲ್ಲ ಪ್ರತಿಯೊಂದು ಕೂಡ ಭಗವಂತ ಕಲ್ಪಿಸ್ಲಿ ಅಂತ ಕೂಡ ಹೇಳ್ಬೋದು. ನೋಡಿ ಇವತ್ತು ಇಷ್ಟು 1000 ಜನಕ್ಕೆ ಅಡುಗೆ ಮಾಡಿಸಿ ಅಷ್ಟು ಜವಾಬ್ದಾರಿ ತಗೊಂಡ್ರಂಥವ್ರು ಕುಮಾರ್ ಅವರು. ನಿಜವಲ್ಲೂ ಇದನ್ನು ನಾವು ನಗರ ಪ್ರದೇಶದಲ್ಲಿದ್ದಂತಹ ಗ್ರಾಮೀಣ ಯಾರೆಲ್ಲ ರೈತರಿದ್ದಾರೆ ಅದು ನಿಜವಲ್ಲೂ ಅದು ನೋಡಿ ಕಲಿಬೇಕಾದಂಥ ಬೇಕಾದಷ್ಟಿದೆ. ತುಂಬ ಮುಕ್ತ ಮನತನದವರು ಇರೋ. ಹಾಗಾಗಿ ಇವತ್ತು ಏನು ಮಂಟೇಸ್ವಾಮಿ ದೇವಸ್ಥಾನದ ಒಂದು ವಿಶೇಷ ಪೂಜೆ ಮಾಡಿ ಕಂದಾಯಗಳನ್ನ ತಂದು ವಿಶೇಷ ಅಲಂಕಾರ ಮಾಡಿ ಹಾಗೆಯೇ ಇಡೀ ಗ್ರಾಮದ ಅಕ್ಕಪಕ್ಕದ ಗ್ರಾಮಕ್ಕೆ ಊಟದ ವ್ಯವಸ್ಥೆ ಮಾಡಿರೋದು ತುಂಬ ಹೆಗ್ಗಳಿಕೆ ಪಾತ್ರ. ನಮಸ್ಕಾರ ಸರ್, ಥ್ಯಾಂಕ್ ಯು.